ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಬಿಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಏನಂತ ಹೇಳಿದ್ರೆ, ಅಫ್ಘಾನಿಸ್ತಾನ ಏನಿದೆ ಇಂಡಿಯಾನ ಹೋಸ್ಟ್ ಮಾಡ್ತಾ ಇದೆ. ಹೌದು, ಅಫ್ಘಾನಿಸ್ತಾನ ಕ್ರಿಕೆಟ್ ಏನಿದೆ ಅದು ಇಂಡಿಯಾದ ಜೊತೆ ಸೀರೀಸ್ ಆಡ್ತಾ ಇದೆ. ಸೊ ಅದು T20 ಸೀರೀಸ್ ಆಗಿರ್ತದೆ. ಇಲ್ಲಿ ಒಂದು ಹೊಸ ವಿಷಯ ನೋಡೋದಾದ್ರೆ, ಅಫ್ಘಾನಿಸ್ತಾನ ಏನಿದೆ ಅದು ಹೋಸ್ಟ್ ಮಾಡ್ತಾ ಇದೆ, ಆದ್ರೆ ಇಂಡಿಯಾವನ್ನು ಇಂಡಿಯಾದಲ್ಲೇ ಹೋಸ್ಟ್ ಮಾಡ್ತಾ ಇದೆ. ಹೌದು, ನೀವು ಕೇಳಿ ಸ್ವಲ್ಪ ಶಾಕ್ ಆಗ್ಬಹುದು, ಇದು ಯಾವ ರೀತಿ ಅಪ್ಪ ಅಂತ. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನ ಕ್ರಿಕೆಟ್ಗೆ ಯಾವುದೇ ರೀತಿಯಾದಂತಹ ಹೋಮ್ ಗ್ರೌಂಡ್ ಇಲ್ಲ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ಸೋದಕ್ಕೆ ಅವರ ಬಳಿ ಹೋಮ್ ಗ್ರೌಂಡ್ ಅವಕಾಶ ಇರುವುದಿಲ್ಲ. ಆದ್ರಿಂದ ಅವರು ಇಂಡಿಯಾದ ಜೊತೆ ಟೈ ಅಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇಂಡಿಯಾದ ಗ್ರೌಂಡ್ ನಲ್ಲಿ ಅವರು ಇಂಡಿಯಾವನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಏನಿದೆ ಅದರಲ್ಲಿ ಇಂಡಿಯಾ ಹಾಗೂ ಅಫ್ಘಾನಿಸ್ತಾನಗಳ ನಡುವೆ ಮ್ಯಾಚ್ ಆಗ್ತದೆ T20 ಸೀರೀಸ್ದು. ಆದ್ರೆ ಅದನ್ನು ಹೋಸ್ಟ್ ಮಾಡೋದು ಮಾತ್ರ ಅಫ್ಘಾನಿಸ್ತಾನ ಆಗಿರ್ತದೆ, ಇಂಡಿಯಾ ಆಗಿರುವುದಿಲ್ಲ. ಇಂಡಿಯಾದ ಗ್ರೌಂಡೇ, ಆದ್ರೆ ಹೋಸ್ಟ್ ಮಾಡ್ತಾ ಇರೋದು ಮಾತ್ರ ಅಫ್ಘಾನಿಸ್ತಾನ ಆಗಿರ್ತದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಂತ ಹೇಳಿದ್ರೆ, ಬಾಡಿಗೆಯ ರೂಪದಲ್ಲಿ ಅಂತ ಹೇಳ್ಬೋದು. ಈ ತರ ಆಗ್ತಾ ಇರೋದು ಇದೇ ಮೊದಲ ಬಾರಿ ಆಗ್ತದೆ. ಯಾಕಂತ ಹೇಳಿದ್ರೆ ಅಫ್ಘಾನಿಸ್ತಾನ ಇಂಡಿಯಾದ ನೆಲದಲ್ಲಿ ಇಂಡಿಯಾವನ್ನೇ ಹೋಸ್ಟ್ ಮಾಡ್ತಾ ಇದೆ. ಸೊ ಈ ರೀತಿ ಆಗೋದು ಇದು ಫಸ್ಟ್ ಟೈಮ್ ಆಗಿರ್ತದೆ. ಎಲ್ಲ 3 T20 ಪಂದ್ಯಗಳೇನಿದೆ ಅದು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ನಡಲಿಕ್ಕಿದೆ. ಸೊ ಅದರ ಹೋಸ್ಟ್ ಅಫ್ಘಾನಿಸ್ತಾನ ಮಾಡ್ತದೆ, ಆದ್ರೆ ಇಂಡಿಯಾ ಇಲ್ಲಿ ಫಾರಿನ್ ಟೂರ್ ಮಾಡ್ಬೇಕಾಗಿಲ್ಲ. ಸೊ ಇಂಡಿಯಾದಲ್ಲೇ, ಅದು ದೆಹಲಿನಲ್ಲೇ ಇಂಡಿಯಾಕ್ಕೆ ಮ್ಯಾಚ್ ಆಗ್ತದೆ. ಸೊ ಬಟ್ ಒಂದು ಸಣ್ಣ ವ್ಯತ್ಯಾಸ ಅಂತ ಹೇಳಿದ್ರೆ, ಇಂಡಿಯಾ ಹೋಸ್ಟ್ ಮಾಡೋದಿಲ್ಲ. ಸೊ ಅದರ ಬದಲಾಗಿ ಅಫ್ಘಾನಿಸ್ತಾನ ಹೋಸ್ಟ್ ಮಾಡ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCBಗೆ ಇನ್ನೊಂದು ಟ್ರೋಫಿ ಫಿಕ್ಸ್ ಆಗಿದೆ. ಹೌದು, ಈ ತರದ ಮಾತು ಹೇಳಿದ್ದು ಬೇರೆಯವರಲ್ಲ. ಹಿಂದಿನ ಬಾರಿ ನಮ್ಮ RCB ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಹೊಡಿಬೇಕು ಅಂತ ಹೇಳಿದ್ದ ಎಂ ಬೋಬಟ್ ಆಗಿರ್ತದೆ. ಸೊ ಹಿಂದಿನ ಬಾರಿ ನಮ್ಮ RCB ಪ್ರಥಮ ಬಾರಿ ಏನು ಟ್ರೋಫಿ ವಿನ್ ಆಗಿತ್ತು, ಅವಾಗ ಈ ಮಾತನ್ನು ಟೀಮ್ ನ ಜೊತೆ ಹಂಚಿಕೊಂಡಿರ್ತಾರೆ. ಏನಂತ ಹೇಳಿದ್ರೆ, ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಹೊಡೆದಿದ್ದು ಕೆಲವು ತಂಡಗಳು ಮಾತ್ರ ಅಂತ ಹೇಳಿರ್ತಾರೆ. ಅದೇ ರೀತಿ ನಮ್ಮ RCB ಈ ಬಾರಿಯೂ ಕೂಡ ಟ್ರೋಫಿ ವಿನ್ ಆಗ್ತದೆ. ಮತ್ತೆ ಇವಾಗ ಎಂ ಬೋಬಟ್ ಏನಿದ್ದಾರೆ ಅವರು ಮತ್ತೆ ಇನ್ನೊಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಕಂಟಿನ್ಯೂ ಆಗಿ ಅಂದ್ರೆ ಹ್ಯಾಟ್ರಿಕ್ ಟ್ರೋಫಿ ಹೊಡೆದದ್ದು ಯಾರು ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಖಂಡಿತವಾಗಿಯೂ ನಮ್ಮ RCB ಮುಂದಿನ ಬಾರಿ ಮತ್ತೊಂದು ಟ್ರೋಫಿಗಾಗಿ ಜಿದ್ದಿನ ಫೈಟ್ ಕೊಡ್ತದೆ ಅಂತ ಹೇಳ್ಬೋದು. ಹೇಳೋಕ್ಕಾಗೋದಿಲ್ಲ. ನಮ್ಮ RCB ಸ್ಟ್ರೆಂತ್ ನೋಡ್ತಾ ಇದ್ದಾರೆ, ಮುಂದಿನ ಬಾರಿಯೂ ನಮ್ಮ RCB ಚಾಂಪಿಯನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಆಂಡ್ರ್ಯೂ ಫ್ಲಿಂಟಾಫ್ ಏನಿದ್ದಾರೆ ಅವರು ಸಿಡ್ನಿ ಥಂಡರ್ ನ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಬಾರಿ ನೋಡೋದಾದ್ರೆ ಕೆಲವೊಂದು ಮಾತುಕತೆ ಆಗ್ತಾ ಇತ್ತು, ಬಟ್ ಇವಾಗ ಅಫಿಷಿಯಲಿ ಕನ್ಫರ್ಮೇಶನ್ ನ್ಯೂಸ್ ಆಗಿದೆ. ಆಂಡ್ರ್ಯೂ ಫ್ಲಿಂಟಾಫ್ ಏನಿದ್ದಾರೆ ಇಂಗ್ಲೆಂಡ್ ನ ಮಾಜಿ ಆಲ್ರೌಂಡರ್, ಇದೀಗ ಹೊಸ ಅಧ್ಯಾಯದತ್ತ ಮುನ್ನುಗ್ಗುತ್ತಿದ್ದಾರೆ. ಸೊ ಅವರು ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ ಏನಿದೆ ಅದರಲ್ಲಿ ಸಿಡ್ನಿ ಥಂಡರ್ ಏನಿದೆ ಅದರ ಟೀಮ್ ನ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಇದು ಫುಲ್ಲಿ ಕನ್ಫರ್ಮೇಶನ್ ನ್ಯೂಸ್ ಆಗಿರ್ತದೆ. ಸೊ ಇದರ ಮೂಲಕ ಫ್ಲಿಂಟಾಫ್ ಏನಿದ್ದಾರೆ ಆಸ್ಟ್ರೇಲಿಯಾ ನೆಲದಲ್ಲಿ ತಮ್ಮ ಕೋಚಿಂಗ್ ವೃತ್ತಿಯ ಮೊದಲ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವಾಗಲೇ ನೋಡೋದಾದ್ರೆ ಫ್ಲಿಂಟಾಫ್ ಏನಿದ್ರೆ ದೇಶಿ ಅಂಗಳದಲ್ಲಿ ಕೆಲವೊಂದು ತಂಡಗಳಿಗೆ ಕೋಚ್ ಆಗಿದ್ರು, ಇವಾಗ ವಿದೇಶಿ ನೆಲಗಳಲ್ಲಿ ಕೋಚ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಲಿಕ್ಕಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಸೂರ್ಯಕುಮಾರ್ ಈ ಬಾರಿ T20 ತಂಡದಿಂದ ಹೊರಬೀಳುವ ಸಾಧ್ಯತೆ ಇದೆ. ಹೌದು, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೂರ್ಯಕುಮಾರ್ ಅವರ ಸದ್ಯದ ಫಾರ್ಮ್ ನೋಡ್ತಾ ಇದ್ರೆ ಇದೇ ರೀತಿ ಮಾತು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಸೂರ್ಯಕುಮಾರ್ ಗೌತಮ್ ಗಂಭೀರ್ ಅವರ ನೆಚ್ಚಿನ ಶಿಷ್ಯನಾಗಿರ್ತಾನೆ. ಅದಕ್ಕಾಗಿ ಅವರು ಇಷ್ಟು ದಿನ ತಂಡದಲ್ಲಿ ಸ್ಥಾನ ಪಡ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ಸೂರ್ಯಕುಮಾರ್ ಅಷ್ಟೊಂದು ಫಾರ್ಮ್ ನಲ್ಲಿಲ್ಲ, ಆದ್ರೂ ಸಹ ಇಂಡಿಯಾದ ಕ್ಯಾಪ್ಟನ್ ಆಗಿದ್ರು. ಸೂರ್ಯಕುಮಾರ್ ಅವರ ಕಳಪೆ ಫಾರ್ಮ್ ಏನಿದೆ ಅದು ಇವಾಗ್ಲೂ ಕೂಡ ಕಂಟಿನ್ಯೂ ಆಗಿದೆ, ಅದು ಮುಂಬೈ T20 ಲೀಗ್ ನಲ್ಲಿ. ಹೌದು, ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಏನಿದ್ದಾರೆ ತನ್ನ ರಾಜ್ಯದ ಡೊಮೆಸ್ಟಿಕ್ T20 ಲೀಗ್ ನಲ್ಲಿ ಆಡ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಆಡ್ಬೇಕು, ಆದ್ರೆ ಇಲ್ಲೂ ಕೂಡ ಅವರು ಮತ್ತೆ ನಿರಾಶೆ ಮೂಡಿಸಿದ್ದಾರೆ. ಈ ಒಂದು ಇನ್ನಿಂಗ್ಸ್ ಮೂಲಕ ನಮ್ಗೆ ತಿಳಿಯುವುದೇನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಸೂರ್ಯಕುಮಾರ್ ಯಾದವ್ ಅವರ T20 ಬಾಗಿಲು ಸದಾ ಕಾಲಕ್ಕೆ ಮುಚ್ಚುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. 11 ಬಾಲ್ ನಲ್ಲಿ 19 ರನ್ ಬಾರಿಸಿರುವಂತಹ ಸೂರ್ಯಕುಮಾರ್ ಇದೀಗ ಕಳಪೆ ಫಾರ್ಮ್ಗೆ ಸಾಕ್ಷಿಯಾಗಿದ್ದಾರೆ. ಸೊ ಅಲ್ಲಿ ಸಿಕ್ಸರ್ ನ ಮಳೆ ಸುರಿಸಬೇಕಿತ್ತು, ಆದ್ರೆ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟ್ ಇಂದ ಬಂದಿದ್ದು ಕೇವಲ 19 ರನ್ ಆಗಿರ್ತದೆ. ಸೊ ಇದು ಒಬ್ಬ T20 ತಂಡದ ಕ್ಯಾಪ್ಟನ್ಗೆ ಸರಿಸಾಟಿಯಾದ ಒಂದು ಇನ್ನಿಂಗ್ಸ್ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು ಟೀಮ್ ಇಂಡಿಯಾಕ್ಕೆ ಹೊಸ ಕೋಚ್ ಆಯ್ಕೆಯಾಗಿದ್ದಾರೆ. ಹೌದು, ಟೀಮ್ ಇಂಡಿಯಾಕ್ಕೆ ಹೊಸ ಕೋಚ್ ಬಂದಿದ್ದಾರೆ. ಸೊ ಇದು ಗೌತಮ್ ಗಂಭೀರ್ ನ ಬದಲಾಗಿ ಅಲ್ಲ, ಬಟ್ ಗೌತಮ್ ಗಂಭೀರ್ ಅಂಡರ್ ಅಲ್ಲಿ ಈ ಒಂದು ಕೋಚ್
ತಮ್ಮ ಕಾರ್ಯ ನಿರ್ವಹಿಸ್ತಾರೆ. ಸೊ ನೋಡೋದಾದ್ರೆ ಸ್ಪಿನ್ ಬೌಲಿಂಗ್ ಕೋಚ್ ಆಗಿ ಇವರು ಆಯ್ಕೆ ಆಗಿರ್ತಾರೆ. ಯಾರಪ್ಪ ಅಂತ ನೋಡೋದಾದ್ರೆ ಸಾಯಿರಾಜ ಭೌಟುಲೆ ಏನಿದ್ದಾರೆ ಅವರು ಟೀಮ್ ಇಂಡಿಯಾದ ಸ್ಪಿನ್ ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇವರು ನೋಡೋದಾದ್ರೆ ಸ್ವತಃ ಲೆಗ್ ಸ್ಪಿನ್ನರ್ ಆಗಿರ್ತಾರೆ. ಸೊ ಡೊಮೆಸ್ಟಿಕ್ ನಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟಿರುವಂತಹ ಪ್ಲೇಯರ್ ಆಗಿರ್ತಾರೆ. ಸೊ ಸದ್ಯದ ಮಟ್ಟಿಗೆ ಇವರು ಟೀಮ್ ಇಂಡಿಯಾದ ಸ್ಪಿನ್ನಿಂಗ್ ಕೋಚ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಇಂಡಿಯಾದ ಸ್ಟ್ರೆಂತೆ ಬಂದು ಸ್ಪಿನ್ನಿಂಗ್ ಆಗಿರ್ತದೆ. ಸೊ ಅದರಲ್ಲಿ ಕೋಚಿಂಗ್ ಅಂತ ಹೇಳಿದ್ರೆ ಇವರಿಗೆ ಒಂದು ಮಹತ್ವದ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲೆಟ್ಸ್ ಸಿ ಏನಾಗ್ತದೆ, ಇವರ ಅಂಡರ್ ನಲ್ಲಿ ಸ್ಪಿನ್ನರ್ಸ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾರಾ ಅಥವಾ ಕಳಪೆ ಪರ್ಫಾರ್ಮ್ ಮಾಡ್ತಾರ ಅನ್ನೋದು ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಸೊ ಏನು ಹೇಳಕ್ ಆಗೋದಿಲ್ಲ, ಕೋಚ್ ಅನ್ನೋದು ನಮ್ಮ ಟೀಮ್ಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ಒಂದು ವೇಳೆ ಸರಿಯಾದ ಕೋಚ್ ಇಲ್ಲ ಅಂತ ಹೇಳಿದ್ರೆ ಟೀಮ್ ನ ಒಂದು ಪರಿಸ್ಥಿತಿ ನೋಡೋಕೆ ಆಗೋದಿಲ್ಲ. ಸೊ ಎಲ್ಲಾ ಟೀಮ್ಗಳಿಗೂ ಕೂಡ ಒಂದು ಬೆಸ್ಟ್ ಕೋಚಸ್ ನ ಅಗತ್ಯ ಇರ್ತದೆ. ಸೊ ಅಂತದ್ರಲ್ಲಿ ಇವರು ಬೆಸ್ಟ್ ಕೋಚಸ್ ಆಗ್ತಾರ ಅಥವಾ ಬೇರೊಬ್ಬರ ತರ ವರ್ಸ್ಟ್ ಕೋಚಸ್ ಆಗ್ತಾರ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಕಾಣ್ಬೇಕಾಗ್ತದೆ. ಸೊ ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಪ್ಪ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಏನಿದೆ ಅದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.